ವಿಶ್ವದ ಮಹಾ ಮೂಲ. ಅದಕ್ಕೆ ಕಾರಣ ಅಂತೇವಿ, ಬೀಜಕ್ಕೆ ಕಾರಣ ಅಂತೇವಿ. ಅದು ಮಹಾಕಾರಣ ಪರಶಿವ. ಆ ಪರಶಿವನಲ್ಲಿ ಸ್ವಲ್ಪ ಬದಲಾವಣೆ, ಸೃಷ್ಟಿ ಮುಖವಾದ ಬದಲಾವಣೆ ಉಂಟಾದಾಗ ಅದಕ್ಕೆ ಮಹಾಲಿಂಗ ಅಂತ ಶಬ್ದ ಬಳಸೋದು. ಹೀಗೆ ಮಹಾಲಿಂಗ ಮತ್ತು ಪರಶಿವ ಬೀಜ ಉಬ್ಬಿದ ಬೀಜ ಇದ್ದಂಗ ಇನ್ನ ಮೇಲದು ಮೊಳಕೆ ಒಡಿತದ. ಇಷ್ಟೆಲ್ಲ ವಿಶಾಲವಾದ ವೃಕ್ಷ, ವಿಶ್ವ ವೃಕ್ಷ ತಯಾರಾಗ್ತದೆ. ಅದೇನು ಮೊಳಕೆ ಒಡಿತದಲ್ಲ, ಅದಕ್ಕೆ ನಾವು ಕರೆಯೋದು ಮೊದಲನೆಯ ತತ್ವ. ಅದು ಅಲ್ಲಿದಿಂದ ಬೆಳೀತಾ 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 ಹೋಗ್ತದೆ. ಕೊನೆಗೊಮ್ಮೆ ಇಷ್ಟು ವಿಶಾಲವಾದ ವಿಶ್ವ ನಿರ್ಮಾಣವಾಗ್ತದೆ. ಅದೇನು ಮೂಲದ ಶಿವತತ್ವ. ಆ ಬಳಿಕ ಈ ವೃಕ್ಷವಾಗಲಿಕ್ಕೆ ಏನೇನು ಬೇಕೋ, ಮೊದಲೇನು ಮೊಳಕೆ ಒಡಿತದಲ್ಲ, ಅದಕ್ಕೆ ನಾವು ಕರೆಯೋದು ವಿದ್ಯಾತತ್ವ. ಅವು 10 ವಿದ್ಯಾತತ್ವಗಳು. ಅವು 10, 5 ಶಕ್ತಿ, 5 ಲಿಂಗ. ಇವು ವಿದ್ಯಾತತ್ವಗಳು. ಇಲ್ಲವೇ ಸಾದಾಖ್ಯ 5, ಕಲೆಗಳು 5. ಹೆಸರೇನೇ ಇರಲಿ, ಸಾದಾಖ್ಯ 5, ಕಲೆಗಳು 5. ಇಷ್ಟು ಒಟ್ಟು 10 ತತ್ವಗಳದಾವಲ್ಲ, ಇವಕ್ಕೆ ಕೂಡಿ ಏನಂತಾರೆ? ವಿದ್ಯಾತತ್ವ ಅಂತ ಕರೀತಾರೆ.